ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೋಸ್ಕರ ಮತ್ತೊಂದು ವಿಡಿಯೋ ತಗೊಂಡು ಬಂದಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಹಬ್ಬಕ್ಕೆ ಮನೆ ತೊಳಿಬೇಕಾದ್ರೆ ಅತ್ತೆ ಸೊಸೆಯರು ಯಾವ ಥರ ಜಗಳ ಆಡ್ತಾರೆ ಅನ್ನೋ ವಿಡಿಯೋನ ತಗೊಂಡು ಬಂದಿದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಲ ಕಣೆ ರಾಜಿ, ಮನೆ ಬಳಿಯಕ್ಕೆ ಏನ್ ಬೇಜಾರಪ್ಪ ಅಂತ ಹೇಳಿದ್ರೆ ಮನೆ ಹೆಂಗ ತೊಳಿಬೋದು. ಈ ಸಾಮಾನುಗಳ ಇತ್ತಿಂದ ಎತ್ತಿಕ್ಕೆ ಅರ್ಧ ಸಾಕಾಗ್ತೈತಿ. ದೇವ್ರಡೆ ಸಾಮಾನು ಇಲ್ದಿದ್ರೆ ಒಂದ್ ಏಟಿಗೆ ಮನೆ ಬಳಿಬೋದಮ್ಮ, ಅಲ್ವೇನೆ ರಾಜಿ? ಓ ಕಣೇಶ್ವತಿ, ನೀನ್ ಹೇಳ್ದಂಗೆ ಸಾಮಾನಿಲ್ಲ ಅಂತಿದ್ರೆ ಒಂದ್ ಏಟಿಗೆ ಬಳಿಬೋದಾಯ್ತಮ್ಮ ತಾಯಿ. ಬಾತಗಿ ಯಾವನ್ ಮಾಡಿನೋ ಈ ಮನೆ ಬಳಿಯದ ಅಂಬದ. ಅಯ್ಯಪ್ಪನೇ ಸಾಕಾಗೋಗ್ತೈತಿ. ಅದು ಈ ಮನೆ ಬಳಿಬೇಕಾದ್ರೆ ನಮ್ಮ ಅತ್ತೆ ಕಾಟ ಒಂದಮ್ಮ. ಯಾವ್ದನ ಊರ್ಗನ ಹೋಗಲ್ಲ ಹೋಗು ಅಂದ್ರು ಇಲ್ಲೇನೋ ಓಡ್ಸೈತಿ ನಮಗೆ ಅಲ್ಲೇ ಕುಕೊಂಡೈತಿ ನೋಡಿಗ. ಈಗ್ಲಾಗ್ಲೇ ಸ್ಟಾರ್ಟ್ ಮಾಡ್ತೈತಿ. ಹೆಂಗ ಅಡಿಗೆ ಮನೆ ಬಳಿತಾ ಇದೀವಿ. ನಾನು ಅದನ್ನ ಅವಾಗ ತಕೊಂಡೆ, ಇದನ್ನ ಇವಾಗ ತಕೊಂಡೆ, ಹಂಗೆ ಹಿಂಗೆ ಅಟ್ಲ ಅಂತ ಇನ್ ಶುರು ಮಾಡಕ್ ನೋಡಿಸ್ಬೇತಿ ಈಗ್ಲಾಗ್ಲ. ಓ ಮನೇರ ಪಾತ್ರೆ ಪಗಡ ಹಚ್ಕಟ್ಟ ಬಾಯಿವಾಗಿ ಇಕ್ರಿ. ಅದೇ ದಡ ಬಡ ಅನ್ನಿಸ್ತಿರದೆ. ಅಯ್ಯಪ್ಪನೇ ಓಟ್ಲಾಗಿ ದಡ್ಗುಟ್ಟಿಸ್ತೀರ ಮಾದಯ್ಯ, ನಿಧಾನಕ್ಕೆ ಇಕ್ಕಿರೇನ ಆಗಲ್ವೇ? ನೋಡೇ ಶ್ವೇತಿ, ನಾನು ಹೇಳಿಲ್ವೇ? ಅಯ್ಯೋ ಭಾತ ನಮ್ದಿಯೋ ಕರ್ಮ ನಮ್ ತಾಯಿ. ಈಗ ಫಸ್ಲಿದೊಂದು ಅಬ್ರ ಮನೆ ಬಳಿಬೇಕಾರೆ ಯಾವ್ದಾರ ಹೆಣ್ಣು ಮಕ್ಳು ಊರ್ಗನ ಹೋಗಲ್ಲ, ಹೋಗು ಅಂದ್ರು ಇಲ್ಲೇನ ಕೊಳ್ಳೆ ಹೋಗ್ತೈತಿ ನಮ್ಮಂಗೆ. ಇಲ್ಲ ನಾನು ಹೇಳ್ಕೊ ಹೋಗಲ್ಲ ಅಂತ ಅದಂದ್ರ ಆಗ ಹೇಳಿತೈತಿ ಕಾಸ್ಟ್ಲಿ. ಅಯ್ಯೋ ಬಾತಾಗಿ. ಓ ಕಣೆ ರಜಿ, ನೀನ್ ಹೇಳೋದು ನಿಜನೇ. ಅಯ್ಯೋ ಮನೆ ಬೆಳಿಬೇಕ ಸಲಿ ಇದೇ ಗೋಳು ಈ ಅತ್ತೆದ ಬಾತಾಗಿ. ಅಲ್ಲ ಈಗ ಅವ್ರು ಕುಡಿಕೊಂಡಂಗೆ ನಾವು ಕುಡಿಕೊಂತೀವಮ್ಮ. ನಾವಿನ್ನೇನ್ ಬುದ್ಧಿವಂತರಲ್ವೇ? ನಾವೇನ್ ದಾಡ್ರಿ? ಏನ್ ಗೊತ್ತಾಗಲ್ವ? ಸುಮ್ಮನೆ ಮಟ್ಕುಟ್ಟದ್ ಮಾತ್ರ ಗೊತ್ತಾಗ್ತೈತಿ. ಅಯ್ಯೋ ಹೋಗತೈ. ಹೇ ಶ್ವೇತಿ, ಗೊತ್ತಾಯ್ತು ನೋಡು, ಬಂತು ಸುಮ್ಕಿರು. ಆಮೇಲೆ ಕೇಳಿಸ್ಕೊಂಡು ಆಮೇಲೆ ಇಬ್ರು ಏನಿಲ್ಲ ಸೂರ್ಯ ಕ್ಲಾಸ್ ತಾಮ್ತೈತ ನೋಡು ಬಂತು. ಯಾಕ್ರೆ ಮಣ್ಯರ ಒಂದ್ಸರಿ ಹೇಳಿ ಕೇಳ್ಸಲ್ವೇ? ಅದೇ ನಾವು ಹೋಟ್ಲುಗಳ ದಡ್ಡು ಗುಡಿಸ್ತೀರಮ್ಮ. ಹಂಗೇನ ಆ ಪಾತ್ರೆ ಏನಾಗ್ಬೇಕು? ಎಲ್ಲ ಅದೇ ತಿರ್ಕೊಂತಿಂಬರವಾದಂಗ ಆಗ್ತವೆ. ಅದನ್ನ ನಿಧಾನಕ್ಕೆ ಇಕ್ಕಿರೇನ ಆಗಲ್ವೇ? ಅವೋ ಅಬ್ಬಬ್ಬ ಹೆಂಗಿದಾವೆ ಅಂದ್ರೆ, ನಾನು ಅಡುಗೆ ಮಾಡತಕ್ಕನ ಮನೆ ಬಳಿಯ ತಕ ಹೆಂಗಿದು ಗೊತ್ತೆ? ಹಂಗೆ ತಂದವಿದ್ದಂಗಿದ್ವು. ಈಗ ಇದಾವ ಒಳ್ಳೆ ತಿರ್ಕೊಂತಿಂಬರ್ ಕೈಯಗಳವಾಗೆ ಹಂಗೆ. ಇಂಥ ಅಕ್ಲತನ ಮಾಡಿದೆ ಇನ್ನೇನು ಆಗೋತು. ಇಲ್ಲ ಅತ್ತೆ, ನಿಧಾನಕ್ಕೆ ಇಕ್ಕಿವಿ, ಕೈ ಚಾರಿ ಬಿದ್ವು ಅಷ್ಟೇಯ. ನಾವುನು ನಿನ್ನಂಗೆ ಬಾಯಿವಾಗೆ ಬಾಳಿಸ್ತೀವಿ ಅತ್ತೆ. ಹೋಗು ಮನಿಕ್ಕೆ ಹೋಗಿ ನಿಧಾನಕ್ಕೆ ಎತ್ತಿಕ್ಕೆ ಬಳಿತೀವಿ. ಏನ್ ಬೈವಾಗ ಬಳಸ್ತೀರ ಏನ್ ಕತೆನ? ನಂಗೂ ಆಲೆ ನಿಮ್ಮ ಮುಂತ ಒಂದಾಗ್ಲಿಂದ ಹೇಳಿ ಸಾಕಾಗೋಗೈತಿ. ಅದೇನು ಅಕ್ಲತನ ಮಾಡ್ತಿರೋ, ಅದೇನು ಅಕ್ಲತನ ಮಾಡಿ ಒಲೆ ಕುಚ್ಚ ಹೋಯ್ತಿರೋ ಕಾಣೆ ನಾನು. ಹೋಗಿ ಮನಿಕೆ ಅಂತೀನಿ ಹಂಗನ ಮಾಡ್ಕೇಳ್ರಿ. ಹೇಳಿದ್ರೆ ಈ ಗೊಸ್ಲೊಬ್ಳು ಬುಡ್ಕಂತಾಳೆ ಮಂಗ ಆಗ್ತೈತಿ. ಈ ಹಂಗನ ಮಾಡ್ಕೊಳ್ರಿ ತಾಯಿ, ನಾನು ಏನು ಹೇಳಲ್ಲ, ನಿಮ್ ಇಷ್ಟ ಇದ್ರ ಮೇಲೆ. ನಾನು ಹೋಗಿ ಮನಿಕೆ ಅಂತೀನಿ. ಅದ್ ನೋಡಿ ರಾಜಿ, ನಮ್ಮ ಮನೆಗೆ ಯಾವ ಪಾತ್ರೆ ಪಗಡು ಎಲ್ಲ ಲದಲ್ಲಿ ಇದೆ ಆಗಿರ್ಬೋದು. ನಾವು ಚೆನ್ನಾಗಿ ಬಳಸ್ತೀವಿ. ಆಮೇಲೆ ಬೆಳ್ಳಗೆ ಹಂಗೆ ಪಳಪಳ ಹೊಳೆಯಂಗ್ ಬೆಳಗ್ಗೆ ಇಕ್ಕಿ ಅಂತೀವಿ. ಹಂಗಿದ್ರು ಈ ಒತ್ತೆ ಯಾಕೆ ಹಿಂಗಾಡ್ತೈತಿ ರಾಜಿ? ಅಯ್ಯಪ್ಪನೇ ಭಗವಂತ. ಯಮ್ಮ ದೇವ್ರ, ಈ ಒತ್ತೆ ಸುಧಾರ್ಸೋದ್ ಭಾರಿ ಕಷ್ಟ ಐತ್ ಕಣೆ ರಾಜಿ. ಅಯ್ಯೋ ಭಗವಂತ. ಅಯ್ಯೋ ಹಳೆ ಕಾಲದರ್ದು ಇದ್ದಿದ್ದೆ ಬಿಡೆ, ರಪ ಬಳಿಯನ ಬಾತ. ಆಮೇಲೆ ತಿರ್ಗಾ ಶುರು ಮಾಡ್ತೈತಿ. ಯಾವಾಗಿದ್ರು ನಮ್ದೇ ಡ್ಯೂಟಿ ಮಾಡಿ ಮುಗ್ಸನ ಬಾತಾಗಿ. ರಾಮ ನಮ್ಮ ಅತ್ತೆ ಮಾಮಗಳು ತಗೇನ ಇನ್ನ ಇವ್ರಂಗ್ ನಾವು ಬದುಕು ಮಾಡಿದ್ದಿದ್ರೆ ಇಟ್ಟಾಕರೆ. ಅಯ್ಯೋ ಭಗವಂತ, ಇಟ್ಟು ಇಲ್ಲ ಪಟ್ಟು ಇಲ್ಲ. ನಾವು ಆ ಪಾಟಿ ಬದುಕು ಮಾಡಿದ್ರು ಬಾಯಿಗೆ ಬಂದಾಗ ಹೋಗ್ತಾ ಹೋಗ್ಯಾರು. ಇವ್ರಂತರಾಗಿದ್ರೆ ಒಂದಿನ ಪುಟ ಬೀಳ್ತಿರ್ಲಿಲ್ಲ ಅವ್ರ ತಗೆ. ನಾವಾಗ ಅವತ್ತಿಗೆ ಈಸ್ತಿನ ತಕ ಮಕ್ಳತನ ಮಾಡ್ಕೊಂಡ್ ಬಂದಿದೀವಿ. ಬಾತ ಏನೇನ್ ಗುಸ್ರ ಏನ್ ಕತೆನ. ಅಲ್ಲ ನೋಡಿ ಶ್ವೇತಿ, ತಿರ್ಗಾ ಯಾತದ ಹೊರ ಗೊಣ ಅಂತ ಐತಿ. ಅಯ್ಯಪ್ಪನೇ ಯಾಸೆಮಿಗಿತ್ತಪ್ಪ ಈ ಅಮ್ಮ. ಯಾವಾಗ ನಮ್ಮ ಮನೆ ಬಳಿಲಿ ಬರೇ ಗಾಣಗುಟ್ಟದೇ ಆಗ್ತೈತೆ. ಅಯ್ಯೋ ಹೋಗತ್ತಾಗಿ. ಅಲ್ಲಿ ನೋಡು, ನಾವ್ ಏನನ ಮಾಡಬಾರದು ಮಾಡಿವೆ ನಂಗೆ ಗೊಣ ಅನ್ನೋದು ಅಲ್ಲಿ ನೋಡಿ ಶ್ವೇತಿ. ಅಯ್ಯೋ ಬಿಡೆ ರಾಜಿ, ಹೋಗ್ಲತ್ತಕ್ಕೆ ಹೆಂಗನ ಮಾತಾಡ್ಕೊಂಡ್ಲಿ. ಬಾ, ನಮ್ ಬದುಕು ನಾವು ರಪ ಮಾಡೋಣ. ಯಾವಾಗಿದ್ರು ನಾವೇ ಮಾಡೋದು. ಯಾತದ್ರ ಮನೆರ ಅಡಿಗೆ ಮನೆ ಕುಸ ಅಂತಿದ್ದೀರ? ನನ್ನೇನ್ ಬೈಕಿ ಅಂತಿದ್ದೀರಿ? ಬೈಕಾಡ್ರಿ ಈಗೇನು? ಅಲ್ಲ, ನಾನು ನಿಮ್ಮ ಒಳ್ಳದಕ್ಕೆ ಹೇಳಿದ್ರೆ ನನ್ನೇ ಬೈಕಿ ಅಂತೀರ.
ಬದುಕಿರ ಬದುಕ್ರಿ, ಕೆಟ್ಟೋದ್ರಿ ಕೆಟ್ಟೋಗ್ರಿ, ಹೆಂಗನ ಮಡ್ಕೆ ಹೇಳ್ರಿ, ನಿಮ್ ಇಷ್ಟ. ನಾನೇನು ಹೇಳಲ್ಲ. ಬಾಯಾಗ ಮಾತ್ರನ ನಾನು ಏನು ಹೇಳಲ್ಲ, ಏನು ಹೇಳಲ್ಲ, ಹೆಂಗನ ಮಡ್ಕೇಳ್ರಿ ಅಂತೈತಿ. ಇವತ್ತೆ ಸುಮ್ಕಿರ್ಲಾರ್ದನ ವಾಟ 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 ಅಂತೈತಿ ಹಂಗೆ. ಅಯ್ಯೋ ಬಿಡೆ ಶ್ವೇತಿ, ಇನ್ನೇನು ಇವತ್ತದಿದೇನು ವಾಸ್ತೆ. ಅಯ್ಯೋ ಬಾ ಸುಮ್ನ. ಅದ್ ನೋಡಿ ಶ್ವೇತಿ, ತಿರ್ಗ್ಬೇಕಾಯ್ತಿ ಅನ್ನಡ ಬೋಂತ ಬೋಂತ ತಿರ್ಗ್ ಬೈಕ ಬಿಡ್ತಾಯಿ. ಆಮೇಲೆ ಏನಿಲ್ಲ, ಬ್ಯಾಳ ಕರೆದ್ರು ಬಿಡಲ್ಲ, ಕಾತ್ಲಾದ್ರು ಬಿಡಲ್ಲ, ಆಮೇಲೆ ಏನಿಲ್ಲ, ಕಯ್ಯ ಅಂದಿದ್ದೇನೆ. ಅಡುಗೆ ಮನೆಗೆ ಇನ್ನೇನು ಇಕ್ಕಿ ತಮ್ಮಂಗ 50 ಸರಿ ತರಾಡ್ತೈತಿ, ಹೊರಕು ಒಳಕು ಎಲ್ಲನ ಅಂತ ಕೂಕೊಂಡ್ರ ಆಗಲ್ವಿ. ಯಾಕತೆ ನಿದ್ದೆ ಬತ್ತಿಲ್ವೇ? ಯಾಕೆ ತಿರ್ಗ್ ಬಂದಿ? ಏನು ಹೊಟ್ಟಸ್ತೈತೆ? ನೀರ್ ಕುಡಿತೀಯ? ಕೇಳಿದ್ರ ಅಲ್ಲಿಗೆ ಕೊಡ್ತಿದ್ನಪ್ಪ. ಯಾಕೆ ಬಂದಿದ್ದು? ಅಮ್ಮನೇರ ಯಾಕೆ ನಿದ್ದೆ ಬತ್ತಿಲ್ಲ? ಅದಕ್ಕಿಲ್ಲ ಕುಕಮನ ನೀವು ಅದ ಹೆಂಗ್ ಮನೆ ಬೆಳಿತೀರ ನೋಡೋಣ ಅಂತ ಬೋನ್ನಮ್ಮ. ಯಾಕೆ ಬರಬಾರ್ದೆ ಹಂಗ್ ಕೇಳ್ತೀಯ? ಅದೇ ಅದ್ಕಲ್ಲ, ಯಾಕೆ ಬಂದಲ್ಲ ತಿರ್ಗನ, ಅದಕ್ಕೆ ವಾಟ್ಕಿಟ್ಟಸ್ತೈತೇನೋ, ನೀರ್ ಕುಡಿತೀಯನೋ ಅಂತ ಕೇಳಿನಪ್ಪ. ನೀನೇನ್ ಬರ್ಬೇಡ ಅಂದೆ. ಕೂಕ ಈಗೇನ್ ಅಲ್ಲೇ ಕೂಕ, ನಾವು ಬಳಿಕೆಂಬ್ತೀವಿ ಮನೆ. ರಾಜಿ, ಇನ್ನಿರ್ವಾರ ತಾಳ್ಕೆಟ್ ಗೊಬ್ಬರ ಆಗ್ತೈತಿ. ಹೊರ ಕುಕೊಂಡಾಗ್ಲೇ ಕೈ ಕೊಡ್ತಿತ್ತು, ಇನ್ನು ಒಳಕ್ ಬಂದೈತಿ ಕೇಳ್ಬೇಕೇನೆ. ಅಯ್ಯೋ ಬಾತಗಿ ಎದ್ದು ಯಾರ ಮಾಕ ನೋಡಿದ್ವ ಅಯ್ಯೋ ಕತೆನ. ಇನ್ನು ನೋಡು ನಮ್ಮ ಬಾಯಿಗೆ ಬೀಗ. ನಮ್ಮ ಅತ್ತೆ ವಟ ವಟ ಅಂದಿದ್ದು ಕೇಳಿಸ್ಕೊಂಡು ಸುಮ್ಕಾಗ್ಬೇಕು, ಮಾತಾಡಂಗಿಲ್ಲ, ಸುಮ್ಕಿರಂಗಿಲ್ಲ ಅಮ್ಮಗೆ. ನಾನು ಆಗ ಅದು ದೊಡ್ಡದು ಉಂಡಿ ಐತಲ್ಲ, ಅದನ್ನ ಸಿರಾಕ್ ಹೋದಾಗ ತಕೊಂಬಂದಿದ್ದೆ. ಯಾತದು ಹಳ್ಳೇನ ಮಾಡಿ ತಕೊಂಬಂದಿದ್ದೆ ಸಿರಾಕ್ ಹೋದಾಗ. ಖರ್ಚು ಮಾಡಿದ್ರೆ ಹೋಗ್ತೈತೆ ಅಂತೇಳಿ, ಮನೆಗೆ ಒಂದು ಸಾಮಾನು ಇರ್ತೈತೆ ಅಂತೇಳಿ ಸಿರಾಕ್ ಹೋದಾಗ ತಂದಿದ್ದೆ. ಶ್ವೇತಿ, ಇನ್ನ ಸುರು ರಾಮಾಯಣ ಮಹಾಭಾರತ ಕುರುಕ್ಷೇತ್ರ ಎಲ್ಲನ 150 ರೂಪಾಯಿನ ಏನೋ ಕೊಟ್ಟು ತಂದಿದ್ದೆ. ಈಗ 150 ಅಂತ ವ್ಯವಸ್ಥೆ ಹಾಕಿರೋ ಕೊಡಲ್ಲ ಮಂಡೆನ, ಹಂಗೆ ಬಂದೋಬಸ್ತಾಗ ಅದೇ ಮೊಚ್ಚಿದ್ದಂಗ ಐತಿ. ಸುಮ್ನೆ ಅಲ್ಲ, ನಾನು ವಾಕ್ಲತನ ಮಾಡ್ದೆ ಅಂದ್ರೆ ಒಬ್ರು ಕಣ್ಣ ಕುಡಿಕಿರೇನ ವಾಕ್ಲತನ ಆಗದು. ಸುಮ್ನೆ ನಾನು ಮಾಡ್ದೆ ಅಂದ್ರೆ ಆಗ್ತೈತೆ. ಅಮ್ಮ ತಾಯಿ, ನಮ್ಮಮ್ಮ ಸುಮ್ಮಕು ಕಳಮ್ಮ, ನಾವು ಇನ್ನೇನ್ ಬುದ್ಧವಂತ್ರ ಏನ್ ದಡ್ರಲ್ಲ. ಅಯ್ಯೋ ನಿನ್ನವಿನ್ ಕೇಳಿ ಸಾಕಾಗಿ ಹೋಗ್ತೈತಿ. ಇದು ಈ ತಟ್ಟೆ ಸ್ಟ್ಯಾಂಡ್ 500 ರೂಪಾಯಿ ಕೊಟ್ಟು ತುಮಕೂರಾಗ ತಕೊಂಬಂದಿದ್ದೆ. ಈಗ 1,500 2,000 ಆಗೈತಂತೆ. ಅವಾಗ 8 ಕಡಿಮೆ ತಕೊಂಬಂದಿದ್ದೆ. ಆಮೇಲೆ ಅವಾಗಿಂದು ಸಾಮಾನುಗಳು 8 ಬಂದೋಬಸ್ತಾಗಿರ್ತವೆ. ಈಗ 2,000 ಅಂತೇಳಿ 2,000 ನಮ್ಮಂಗ ಅಂತಿದ್ಲು. ಅಯ್ಯೋ ಭಗವಂತ, ಎಲ್ಲ ರೇಟ್ ಹಾಕೊಂತೈತಿ. ನಾನು ಏನಂದ್ರೆ ಒಕ್ಲತನ ಮಾಡಳಾಗಿ ಎಲ್ಲ ಕುಡಿ ಕೇಳಿರೋದಕ್ಕೆ ಸೋರಿ ಹೋಗೈತಿ. ಈಗ ಏನನ್ನ ತತ್ತೀನಿ ಅಂದಿದ್ರೆ ದುಡ್ದಿದ್ದೆಲ್ಲ ಬರೀ ಮನೆಗ್ ತರಕ್ಕೆ ಆಗದು. ಶ್ವೇತಿ, ನಾವೇನೆ ಆತದ ಪಾತ್ರ ಪಕಡ ತಾಣಿಲ್ಲ, ನಮ್ಮ ಅತ್ತೆ ಒಂದೇ ತಾಣಿರೋದು ಅನ್ನಿಸ್ತೈತಿ. ಹಂಗೆ ಹೇಳ್ಕೊಂತೈತಿ ನೋಡ್ ಕುಕಂಡ್. ಅಯ್ಯಪ್ಪನಿ ಇದಾತದ್ರ ಅಮ್ಮಣ್ಯರ, ಅದೇ ಒಳ್ಳೆ ಸರೋವರ ಮಾಡ್ಕೊಂಡಿದ್ದೀರ ಅಡುಗೆ ಮನೆಯ. ನಾನು ಮನೆ ಬಳಿಯ ತಕ್ಕ ಒಂದ್ ತೊಟ್ಟಿಗೆ ಮನೆ ಬಳಿತಿದ್ದೆ. ಅಷ್ಟ್ ಚೆನ್ನಾಗಿ ಮನೆ ಬಳಿತಿದ್ದೆ. ನೀವ್ ಒಳ್ಳೆ ನೋಡು, ಅಡುಗೆ ಮನೆ ತುಂಬಾ ನಿಂತೆ ನೀರು. ಇದ್ಯಾತದ ಹಿಂಗೆ ಶಿಶಿ ಉಟ್ಕಸ್ಮಾಲ ಅಂದ್ರೆ ಉಟ್ಕಸ್ಮಾಲ ಅಲ್ಲ ಕಣಿ ರಾಜಿ. ಸಿಮೇಗಿಲ್ಲ ಸಿಸ್ಟಮ್ ಗಾತಿನೇ ನಮಗೆ ಹೇಳ್ತೈತಮ್ಮ ಇವತ್ತೆ. ಅಬ್ಬಬ್ಬ, ಏನಂಗಾರ ಪ್ರಪಂಚದ ಮೇಲೆ ಯಾರು ಕ್ಲೀನ್ ಆಗಿಲ್ಲ, ಇವತ್ತೊಂದೇ ಕ್ಲೀನ್ ಆಗಿರೋದು ಅನ್ನಂಗೆ ಹೇಳ್ತೈತಿ. ಅಯ್ಯಯ್ಯಪ್ಪನೇ, ನೀನೇ ಬರ ಕಡೆ ಶ್ವೇತಿ, ನೀನ್ ಸುಮ್ಮನೆ ತೊಳೆಯಲ್ಲಮ್ಮ. ಇವನನ್ನ ಕೇಳಿಸ್ಕೊಂಡ್ರೆ ಇನ್ ಜಗಳ ಮಾಡ್ತೈತಿ. ಕಿವಿ ಬೋಲ್ ಚೆನ್ನಾಗೈತೆ, ಕೇಳಿಸಲ್ಲ ಅಂತ ಸುಳ್ಳು ಮಾತ್ರ ಹೇಳ್ತೈತಿ. ಗನ್ವಾದಂಗೆ ಕೇಳಿಸ್ತಾವ ಕಿವಿ. ಸುಮ್ಕೆ ಆದ್ರೂ ಅದೊಂಥರ ಅವತಾರ ಗಂಬೋದು ಕಿವಿ ಕೇಳಿಸಿರೋನು. ಸುಮ್ನಿರ, ಆಮೇಲೆ ಕೇಳಿಸ್ಕೊಂಡು ಏನಿಲ್ಲ ತಿರುಗರ ಹಂಗಾಗ್ತೈತಿ. ಸುಮ್ಮನೆ ತೊಳ್ಕೊಂಬ ಇವನನ್ನ ಮಾತಾಡ್ಕೊಂಬ್ಲಿ. ಹೂ ಕಡೆ ರಚ್ಚಿ, ನೀನ್ ಹೇಳೋದು ಸರಿನೇ. ಒಂದ್ ಮಾತ್ಗೆ ಬಿಡ್ಗಿಡಲ್ಲ, ಹೆಂಗನ ಮಾಡ್ಕೊಂಬ್ಲಿ ಸುಮ್ಕಿರ್. ನಾನು ಕಿವಿ ಕೇಳಿಸ್ತಾಳಂಗ್ ಸುಮ್ಮ ತೊಳ್ಕೊಂಬತ್ತೀನಿ. ನೀನು ಏನು ಮಾತಾಡಕ್ ಹೋಗ್ಬಿಡೋದು, ಇವನನ್ನ ಮಾತಾಡ್ಕೊಂಬ್ಲಿ, ಹೆಂಗನ ಮಾಡ್ಕೊಂಡಿ. ಯಾತದ್ರೆ ಮಣ್ಣಿ ಕುಸ ಅಂತ ಕುಸ್ಕೊಡ್ತೀನಿ ಹಂಗೆ. ರಪದ ಹಾಕೊಂಬರ್ರಿ, ಹಿಂಗ್ ಬದುಕ್ ಮಾಡಿರ ಆಗೋತಲ್ಲ. ನಿಮ್ಮ ಅಮ್ಮ ಇವಳಿಗೆ ಪಾತ್ರೆ ಅಂದ್ರೆ ಎಷ್ಟು ಆಸೆನಪ್ಪ. ಇವಳಿಗೊಂದು ಗಾಜಿಂದ ಸೋಕೇಸನ್ನ ಮಾಡಿಸ್ಕೊಡ್ಬೇಕು, ಇರ ಬರ ಪಾತ್ರೆ ಎಲ್ಲ ಇಕ್ಕಾಕೆ ಅಂತೇಳಿ ಅಂಬದು ಕಂಡ್ರೆ. ಅಮ್ಮನೇರ, ನಿಮ್ಮ ಅಮ್ಮ ನನ್ನ ಅಷ್ಟೊಂದು ಆಸೆ ನನಗೆ ಪಾತ್ರೆ ಅಂದ್ರೆ. ಅಯ್ಯೋ ಎಲ್ಲಾರು ಒಬ್ರ ಮನೆಗೆ ಹೋಗದೆ ಯಾಕೆ ಅಂತೇಳಿ ಎಲ್ಲಾ ಕುಡಿಕ್ಕಿ ಇಕ್ಕಿದೀನಿ ನೋಡಿ. ಸೋನ್ ಪಾತ್ರೆ ಇದಾವೆ, ಎಲ್ಲಾರು ಹಂಗಂತಾರೆ. ಈ ಊರಿಗೆ ನಿಮ್ ಮನೆಗಿರೋ ಪಾತ್ರೆ ಯಾರ್ಯಾರ ಮನೆಗೂ ಇಲ್ಲ ಯಾಕ ಅಂತೇಳಿ.
ಏ ಅಮ್ಮಣ್ಣರ ಅಷ್ಟು ಹುಲ್ ಅಲ್ಲಾಡಂಗೈತೆ, ಆಮೇಲೆ ಮ್ಯಾಲಿಂದ ಬಿತ್ ಗಿತ್ತೀರ ಭಯವಾಗಿ ಬಳೀರಿ. ಅಷ್ಟು ಊರಿಂದ ಒಂದ್ ಕಾಲ್ ಹೋಗೈತಿ, ನಿಮ್ ಗಂಡುಗಳ್ಗೆ ಹೇಳ ಅದಕ್ಕೊಂದಿಟ್ಟು ಕಾಲ್ ಕೊಡ್ಸಕ್ಕಾಗಿಲ್ಲ ನಿಮ್ ಗಣೆ ಬರ್ಕೆ. ಈಗ ನೋಡಿ ಇದೆ ನೀವ್ ಮಾಡ ಹೊಕ್ಲುತಾನ ಬಾತಾಗಿ ನಿಮ್ ಕೈಲಿ ಬಿಡ್ಕೊಂಬದ್ ಬಂದೈತಮ್ಮ ನಮ್ಗೆ. ಅಯ್ಯೋ ಭಗವಂತ, ನಾನು ಅಷ್ಟು ಹುಲ್ನ 10 ಸೇರ್ ರಾಗಿ ಕೊಟ್ಟು ಮಾಡ್ಸಿದ್ದೆ. ಈಗ 10 ಸೇರ್ ರಾಗಿ ಕೊಡ್ತೀನಿ ಮಾಡ್ಕೊಡ್ರಿ ಅಂದ್ರೆ ಅಂತಷ್ಟು ಹುಲ್ ಮಾಡ್ಕೊಡ್ತಾರೆ. ಏನೋ ಒಂದ್ ಕಾಲು ಹೋಗೈತಿ, ಆ ಕಾಲು ಹಾಕಿಸ್ಕೊಬೇಕಾಗಲ್ವಿ, ಅದನ್ನೇ ಎಳೆದಾಡ್ತೀರಂತ. ಈಗ 5-6 ವರ್ಷದಿಂದ ನನ್ನಂತಳಾಗಿದ್ರೆ ಯಾವಾಗ್ಲೂ ಅದಕ್ಕೊಂದ್ ಕಾಲು ಹಾಕಿಸ್ತಿದ್ದೆ. ಬಾತಾಗ ಸುಮ್ನೆ ಬಾಯಿ ಒಂದ್ ಮಾಡ್ತೀರ ಮಾತಿಷ್ಟೇನೆ, ಇನ್ನೇನಕ್ಕೂ ಬೇಡ ನೀವು. ಏ ರಾಜಿ, ನನಗಂತೂ ಈ ಬತ್ತೆ ನೋಡಿದ್ರೆ ಸಿಟ್ಟೆ ಬರ್ತೈತಮ್ಮ, ಎತ್ತೊಂದು ಗುದ್ಬಿಡಾನೆ ಅನ್ನಿಸ್ತೈತಿ. ಅಲ್ಲೆಲ್ಲ ಹೋಗಿ ಕುಕ್ಕಂಡ್ರ ಆಗ್ತೈತಿ, ಇಲ್ಲಿ ಮಾಡಾರ ಮುಂದೆ ಮಾಡಗಲ್ ಕುಕ್ಕಂತ ಅಂತೇಳಿ ಬಂದು ಕುಕ್ಕಂಡು ವಾಟ 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 ಅಂತೈತಿ. ಅಯ್ಯೋ ನನಗೆ ಸಿಟ್ಟೆ ಬಂದೈತಿ ಕಣೆ ರಾಜಿ ನನಗೆ. ಏ ಶ್ವೇತಿ, ಆಗ್ಲೇನೆ ಹೇಳಿಲ್ವ ಕುಸ್ಕೊಡ್ತೀರಾ ಅಂತಾನ, ತಿರ್ಗ ಆಮೇಲೆ ಬೈಸ್ಕಿಂತಿ ಸುಮ್ಮನ. ಇವಾಗ ಈಗ ಬೈದಿನೇನು, ನೀನು ಬೈತಿದಂಗೆ ಅವ ಅತ್ತೆ ಸುಮ್ಮನೆ ಆಗ್ತೈತಿ. ನೀನಿರ್ಬಾರ, ನೀನು ಸುಮ್ಮನೆ ತೊಳ್ಕೊಂಬ ಆತಾಗಿ, ನೀನು ಅವ ಅತ್ತೆಗೆ ತಕ್ಕನಾದಳು ನೀನು. ಯಾತಕ್ರಿ ಅಮ್ಮನಿ ಆ ಪಾಟಿ ಪ್ಲಾಸ್ಟಿಕ್ ನ ಕೂಡ ಕೇಳಿದಿರ, ತಟ್ಟೆ ಲೋಟ ಎಲ್ಲಾನ? ಅವನ್ ತಾಮದ ಸ್ಟೀಲ್ ನ ತಂದ್ರೆ ನಾನಲ್ವೇ, ಅವು ನೀಟ್ ಎತ್ತಾಕಿರ 2-3 ಆಗ್ತವೆ. ನಾನು ತಾಳ್ನೆ ಅಂತ ಗತಿ ಇಲ್ದ ತಾಮದ ಅಷ್ಟೇ ನೀವು. ಬೇಕಾದವೆ ತಾಮಲ್ಲ, ಬ್ಯಾಡ್ದಿಲ್ದವೆ ತಾಂಡ್ ಒಷ್ಟು ಒಟ್ಟಿಗೆ ಅಂತೀರ ಹಂಗೆ. ಆ ಪ್ಲಾಸ್ಟಿಕ್ ನಮ್ಗೆ ಬರವೆ ನಮ್ಮಂಗಿ. ನಾನು ನನ್ ಸರ್ವಿಸ್ನಾಗ ಒಂದು ಪ್ಲಾಸ್ಟಿಕ್ ನವೆ ಆತವು ತಾಂತಿರ್ಲಿಲ್ಲ. ಸೊಂಬು ಪಂಬು ಬಿಟ್ರೆ, ಸೊಂಬು ಬಿಂದಿಗೆ 2 ಬಿಟ್ರೆ ಇನ್ಯಾತ್ರವು ಈಗ ಹಿಂಗೆ ತಟ್ಟೆ ಲೋಟ ಚಮಚ ಇಂಥವೆಲ್ಲ ತಾಂತಾನೆ ಇರ್ಲಿಲ್ಲ. ಅಬ್ಬಬ್ಬ, ನೀವೇ ಕಮ್ಮಿ ಹೆಂಗಸ್ರಲ್ಲ ನೀವೇನು. ನಾನೇನೋ ಅನ್ಕೊಂಡಿದ್ದೆ. ಏ ಶ್ವೇತಿ, ನನಗೂ ಸಿಟ್ಟು ಗೊತ್ತಾಯ್ತು ಕುಣಿ, ತೋಗ್ದು ಒಂದು ಬಿಡಾನೆ ಅನ್ನಿಸ್ತೈತಿ. ಹಂಗೆ ಕುಕೊಂಡು ವಾಟ 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 ಅಂತ ಕಾಪಾಟ್ ಕೊಡ್ತಂಗೆ ವಾಟ್ ಕೊಟ್ಟದೇ ಆಗ್ತೈತಿ. ಅವ್ರು ಬದುಕು ಮಾಡ್ತಾರಲ್ಲ, ಅವ್ರಿಗೆ ಬೇಜಾರಾಗ್ತೈತಿ ಅಂತ ಅರ್ಥ ಆಗಲ್ವಿ. ಅಯ್ಯೋ ಭಗವಂತ, ಸುಮ್ಮನೆ ಬಡ್ಕೊಂಡಿದ್ದೆ. ಬಾಯಿ ಯಾಕೆ ಎಲ್ವಮ್ಮ ಈ ಅಮ್ಮಗೆ. ನನ್ನ ಮಾತ್ರ ಹಂಗೆ ಹಿಂಗೆ ಅಂದೆ, ಮತ್ತೆ ನಿನ್ಗೆ ಯಾಕೆ ಸಿಟ್ಟು ಬರ್ತೈತಿ? ಹಿಂಗ ಆಡಿದ್ರೆ ಎಲ್ಲಾರ್ಗು ಸಿಟ್ಟೆ ಬರೋದು. ಮತ್ತೀಗ ಯಾರನ ಬಂದಿಟ್ ಮಾತ್ಕನ ಬರ್ಲಿಲ್ಲಮ್ಮ, ಬಂದಿದ್ರ ಎತ್ ನೋಡು ಮನೆ ಕನ ಹೋಗೋದು. ಯಾರು ಬರಂಗ್ ಕಾಣದೇ ಇಲ್ಲ, ಶಾತಕ ಎತ್ತೋತ ಪಾದನ ಬಂದಿದ್ರೆ ಮಾತಾಡ್ಕೆ ಕೂಕಮದಿವತ್ತಿ. ನಾನು ಹೆಂಗಪ್ಪ ವಾಕ್ಲತನ ಮಾಡಿದ್ದು ಅಂದ್ರೆ, ಹೊಲ್ಲಗಳು ನೀರ್ ಕುಡ್ಕೊಂಡು ವಾಕ್ಲತನ ಮಾಡಿದ್ದು. ತಿಂದ್ರೋತು ಹುಂಡ್ರೋತು ಅಂತೇಳಿ ತಿಂದು ಉಂಡು ಯೋತ್ರ ಆತೆ. ಒಟ್ಲತನ ಮಾಡಕ್ ಹಂಗೆ ಬರ್ತೈತಿ. ನಾನು ₹1 ಕುಡಿಕಿ ಎಲ್ಲಗಿ ಕುಡಿಕ್ಕಿಕ್ಕಿದಿ. ಯಪ್ಪ, ಇನ್ನ ಕೂಡಿಕ್ ತಂಗಿದ್ದಿದ್ರೆ ಹೆಂಗ್ ಮಾಡಾರ ಏನ್ ಕತೆನ ಅಯ್ಯಪ್ಪನಿ. ನಾವು ಆಗ್ಲೊಂದಾಗ್ಲು ಬದುಕ್ ಮಾಡಿ ಸಾಕಾಗ್ ಬಂದ್ರೆ ಸಾಕಾತು ಅಂತೇಳಿ ಮನಿಕೆ ಅಂತಿರ್ಲಿಲ್ಲ. ರಾತ್ರಿ ಎಲ್ಲ ಬೆಳಕರಿ ಎತ್ತಕೊಂಡು ಮನೆ ಬೆಳೆದಿದ್ದೆ. ಈಗ ಆಗ್ಲತ್ನಾಗ ಬಳಿತಾರೆ. ನಮ್ ಕಾಲದಾಗ ಹಂಗೆಲ್ಲ ಇರ್ಲಿಲ್ಲ. ಆಗ್ಲೊಂದಾಗ್ಲು ಹೊಲ್ದಾಗ ಬದುಕ್ ಮಾಡ್ಬೇಕಾಗಿತ್ತು, ರಾತ್ರಿ ಎಲ್ಲ ಮನೆ ಬೆಳಿಬೇಕಾಯ್ತು. ಅಂತದ್ದೇ ಬದುಕಾಗಿದ್ದಿದ್ರೆ ಒಂದಿನ ಮಾಡ್ತಿರ್ಲಿಲ್ಲ ನಮ್ಮಂತ ಬದುಕ. ಅಲ್ಲ ಕಡೆ ರಚಿ, ಏನೋ ನಾನು ಅಮ್ಮಂಗ್ ಬದುಕ್ ಮಾಡಿದ್ರಿ ಇವತ್ತೆ ಇನ್ನ ಒಂದಿಟ್ಟು ಯೋಳ್ಕೆ ಮದಮ್ಮ. ಅವ್ರೆಲ್ಲ ಅಕ್ಕಪಕ್ಕದ ಮನೆಯವ್ರು ಹೇಳಲ್ವೇ, ನೀವು ಅತ್ತಿಯೋನು ಬದುಕ್ ಮಾಡಿಲ್ಲ, ಎಂದು ಸುಖವಾಗಿ ಬಂದೈತಿ ಅಂತಾನೆ. ಹಂಗಿದ್ರು ಅವಾಗ ಏನೋ ಮಾಡೈತೆ ನಮ್ಮಂಗೆ ಹೇಳ್ತೈತಿ. ಇನ್ನ ಏನೋ ಬದುಕ್ ಮಾಡಿದ್ದಿದ್ರೆ ಇನ್ನ ಯೋಳ್ಕೆ ಮದ ಕೊನೆ ರಾಜಿ ಅಲ್ವೇ? ಕಡೆ ಸ್ವೇತಿ, ನೀನ್ ಹೇಳೋದು ನಿಜನೇ. ಎಲ್ಲ ಊರಾಗೆಲ್ಲನ ನಿಮ್ಮ ಅತ್ತೆ ಏನ್ ಶಾನೆ ಬದುಕ್ ಮಾಡಿಲ್ಲ ಅಂತ ಹೇಳ್ತಾವ್ರಿ. ಇವತ್ ನೋಡಿರಿ ನನಗೂ ಕ್ಷಣ ಪುರ್ಸತ್ತಿರ್ಲಿಲ್ಲ, ಹಂಗ್ ಬದುಕ್ ಮಾಡ್ತಿದ್ದೆ ಅಂತ ಹೇಳ್ತೈತಿ ಬೂಸಿನ. ಬರೇ ಬೂಸಿ ಬಿಡದೆ ಬಾತ್ತ. ಆಮೇಲೆ ನಮ್ ಕಾಲದಾಗ ಹಿಂಗಲ್ಲ, ಗಾರೆ ಇಲ್ಲ ಪಾರೆ ಇಲ್ಲ, ಮಣ್ಣು ಎಲ್ಲ ಸೋರತಕ್ಕೆಲ್ಲ ಮಣ್ಣು ಮೆತ್ತಿ ಎಲ್ಲ ಬಳಿಬೇಕ, ಸುಣ್ಣ ಒಯ್ಬೇಕಾಯಿತ್ತು. ಅಯ್ಯೋ, ಆಮೇಲೆ ನೆಲಕ್ಕೆ ಬೊಗಡ ಒಯ್ಬೇಕಾಯಿತ್ತು. ವಾರ ಮಾಡುವಾಗ್ಲೂ ಮನೆ ಬಳಿವಾಗೂ ಕೈ ಎಲ್ಲ ಬಿದ್ದೋಗವ. ಈಗ ಇದನ್ ಬಳಿಯಕ್ಕೆ ನಮಗ್ ಸಾಕಾತು ಅಂತ ರಾಗ ಎಳಿತಾರೆ. ನಮ್ಮಂಗ್ ಮಣ್ಣೆಲ್ಲ ಮೆತ್ತೀವಿ, ಮನೆ ಬಳಿಬೇಕು ಅಂದಿದ್ರೆ ಇನ್ನೇನು ಸ್ವಸ್ಥ ಮನಿ ಕೇಳಾರ ಹಂಗೆ. ಅಲ್ಲ ಕಣೆ ರಾಜಿ, ಈ ಅತ್ತೆನು ನೋಡ್ತೈತಿ. ನಾವು ಒಂದ್ ನಿಮಿಷ ಸಾಕು ಕಂದಂಗ್ ಬದುಕ್ ಮಾಡಿರು, ಸುಮ್ಮನೆ ಯಾಕೆ ಕೈ ಕೊಡ್ತೈತಿ ಯಾವಾಗ್ಲೂ.
ಅಯ್ಯೋ ಭಗವಂತ, ಬದುಕು ಮಾಡ್ದಾರಾಗಿದ್ದಿದ್ರೆ ಇನ್ನ ಹೆಂಗ ಆಡದಪ್ಪ ಇವತ್ತೆ ಅಲ್ವೇನೆ ರಾಜಿ. ಅದೇ ಅವಾಗ ಇನ್ನೇನ್ ಆಡೋದು, ಇದ್ರೆ ಅಲ್ರೋಟ ಆಡೋದು ಅಷ್ಟೇ. ನಾವು ಬದುಕು ಮಾಡಿ ಹಿಂಗ ಆಡ್ತೈತಿ ಅಂದ್ರೆ ಬದುಕು ಮಾಡ್ದಾರ ನಿಂದೆ ಅಲ್ರೋಟ ಆಡೋದು ಅಷ್ಟೇನ. ಅದು ಇವಾಗ ನೆಲ ತೊಳೆಯಕ್ಕೆ ಕೊಡ್ಡಿ ಕೊಡ್ಡಿ ಬಂದೇವಿ. ಸಣ್ಣದೊಂದು ಈಟ್ ನಯ್ಯಂಗಿಲ್ಲ ಅಮ್ಮಣ್ಣರಿಗೆ. ನಮ್ ಕಾಲದಾಗ ಹಂಗಲ್ಲ. ಅಯ್ಯಯ್ಯಪ್ಪನೇ. ಎಲ್ಲ ಮೆತ್ತಿ ಪತ್ತಿ ಬಳಿಬೇಕಾಯಿತು. ಅದು ಬೊಗಡದ ನೆಲಕ್ಕೆ ಸಗಣಿ ಹಾಕಂಗಿಲ್ಲ, ಕುರಿ ಸಗಣಿ ಹಾಕ್ಬೇಕಾಯ್ತು. ಕುರಿ ಸಗಣಿಗೆ ಚೆನ್ನಾಗ್ ಆಗ್ತೈತಿ ಬೊಗಡದ ನೆಲ ಅಂತೇಳಿ ಕುರಿ ಸಗಣಿ ಹುಡಿಕೊಂಡು ಹೋಗ್ರಿ ಅಂತ ಹೇಳಾರು. ನಾವ್ ಅದನ್ನ ಹುಡಿಕೊಂಬಂದು ಎಲ್ಲ ಬೊಗಡ ಒಯ್ಬೇಕಾಗಿತ್ತು. ಅಯ್ಯೋ, ನಮ್ ಕಾಲದ ಹೇಳಿರಿ ಯಾರು ಕೇಳ್ತಾರೆ ಹೇಳು. ಅಯ್ಯೋ ಭಗವಂತ. ಆಮೇಲೆ ಅವಾಗ ಮನೆ ಬಳುದ್ರೆ ಮರ ಗುಡಿಗೆಲ್ಲ ಗಂಜೊಯ್ಬೇಕಾಗಿತ್ತು. ಈಗ ಅದ್ಯಾತದು ಇಲ್ಲ. ಎಲ್ಲ ನವೀನದ ಕಾಲ. ಈಗ ಮರಗಳಿಗೆಲ್ಲ ಬಣ್ಣ ಹೊಡಿತಾರೆ. ವರ್ಷ ಅಲ್ಲ 6 ವರ್ಷ ಆದ್ರೂ ನಾವು ತೊಳೆಯೋದು ಇಲ್ಲ, ಪಳೆಯೋದು ಇಲ್ಲ, ಕೊಂಚನು ಒಯ್ಯಲ್ಲ. ಏ ರತ್ನಾಚಿ, ನೀನ್ ಇಲ್ಲೇ ಇದೀಯ ನೋಡಲ್ಲಿ ಪೋಸ್ಟ್ ಇಂದ ಬಂದೈತಿ. ನಿನ್ಗೆ ತಿಂಗಳ ಬತ್ತೈತಲ್ಲ, ದುಡ್ಡು ಬಂದೈತಂತೆ. ಹೋಗನಂತೆ. ಅಮ್ಮ ಆಗ್ಲಿಂದ ಕಾಯ್ಕೊಂಡ್ ಕುಂತಿತ್ತು. ನೀನ್ ಅಡ್ಡಾಡ್ದಿಲ್ಲದ್ಕೆ ಒಡಗಮ್ಮ ನೀನೇ ಹೋಗ ಗಂಗೊಂದ್ ಬಾ ಒಂದ್ಸಲ ಅಂತ ಅಂತು. ಅದಕ್ಕೆ ಬಂದಮ್ಮ. ಹೋಗ್ ಅರ್ಜೆಂಟ್ ಹೋಗನಂತೆ. ಅವ ಅಕ್ಕ ಹೋಗ್ಬೇಕಂತ ಅರ್ಜೆಂಟ್. ಅಯ್ಯೋ ಅಮ್ಮನಿ, ಹಂಗಾರ ಬಂದೈತಾ ಅಮ್ಮ ಪೋಸ್ಟ್ ಇಂದ? ನಾನು ಯಾಕ ಈಸ್ ದಿನ ಆದ್ರೂ ಬೋರ್ಲೇ ಇಲ್ಲ. ಏನ್ ಹಾಕ್ತಾರ ಹಾಕದೇ ಇಲ್ವಾ? ಈ ಗೃಹಲಕ್ಷ್ಮಿ ನಿಲ್ಲಿಸ್ತಾರೇನೋ ಅನ್ಕೊಂಡೆ. ಹೆಂಗ ಒಳ್ಳೆ ಕೆಲಸ ಕಡಮ್ ತಾಯಿ, ಹೆಂಗ ಒಳ್ಳೇದಾಗ್ಲಿ ನಿನ್ಗೆ ಬಂದಿ ಹೊಳಿದ್ಯಲ್ಲ. ಅಮ್ಮ ಕುಟ್ಟಕೊಂಡು ಎದ್ದಿದ್ರೆ ಮಾಡ್ತಿದ್ದೆ. ಹೆಂಗ ಒಳ್ಳೆ ಕೆಲಸ ಮಾಡ್ದೆ ಕಡವ. ಈಗ ಬಡ ಹುಡುಗಿ ಇಸ್ಕೊಂಬತ್ತೀನಿ. ಒಳ್ಳೆ ಕೆಲಸ ಮಾಡ್ದೆ ಕಣಿ. ಓ ರಪ್ನೋಗಜ್ಜಿ, ನೀನು ಹಬ್ಳೆ ಇರೋದಂತೆ ಎಲ್ಲಾರ್ಗೂ ಕೊಟ್ಟೈತಂತಿ. ಆಮೇಲೆ ನೀನ್ ಬೋರ್ಲಿಲ್ಲ ಅಂತೇಳಿ ಅದೇ ಹೋದ್ರಿ. ನಿನ್ನ ಮುಂದಿನ ತಿಂಗಳು ತಕ್ಕ ಕಾಯ್ಬೇಕಾಗ್ತೈತಿ. ಹುಡುಗ ರಪ್ನೋಗಿ ಇಸ್ಕೊಂಬರಡೋಗ್. ಈ ಕಡೆ ಸುಮಿ ದೇವ್ರನೆಗೂ ದೇವ್ರ ಬಂದೆ. ನಮ್ಮ ಅತ್ತೆ ಇಡೋತು ಕುಕೊಂಡು ವಟ ಅಂತಿತ್ತು. ಹೆಂಗ ಒಳ್ಳೆ ಕೆಲಸ ಮಾಡ್ದಂತ ಈ ದೇವ್ರನೆಗೂ. ಓ ಕಣೆ ಸುಮಿ, ಒಳ್ಳೆ ಕೆಲಸ ಮಾಡಿದೆ. ಸರಿ, ನಿನ್ಗೆ ಇನ್ನೊಂದು ಕೆಲಸ ಹೇಳ್ತೀವಿ, ಒಯ್ಕ ಬೇಡ ಮಾಡು. ಹೋಗಿ ನಮ್ಮ ಅತ್ತೆ ಅಲ್ಲಿ ದುಡ್ಡು ತಮಕ್ ಹೋಗ್ತೈತಲ್ಲ, ಅಲ್ಲೇ ಒಂದ್ ಕ್ಷಣ ಕುಕ್ಕ ಹೋಗಿ ಅಮ್ಮ. ಮಾತಾಡಿಸ್ಕೊಂಡು ನಾವಿದೊಂದಿಟ್ಟು ಅಡುಗೆ ಮನೆ ತೊಳೆಯ ತಕ್ಕನ. ಆಮೇಲೆ ಬಂದ್ರೆ ತಿರ್ಗ ಆಲೆ ಕ್ಯಾತೆ ಶುರು ಮಾಡ್ತೈತಿ. ನಾವು ಆ ಅತ್ತೆ ಬರೋತ್ತಿಗೆ ರಪ ಬೋಳ್ದೆ ಎಲ್ಲ ಜೋಡಿಸ್ತೀವಿ. ಒಂದ್ ಕ್ಷಣ 1 ಗಂಟೆ ಅಲ್ಲೇ ಮಾತಾಡಿಸ್ಕೊಂಡು ಕುಕ್ಕ ಹೋಗಮ್ಮ. ಹೆಂಗು ನಿನ್ ಮನೆ ಬಳಿ ಅದಾಗೆ ಐತಿ. ಹೋಗಿ ಸುಮಿ ಬೈಕೆ ಬೇಡ. ಹ್ಞೂ ಸರಿ ಏನು ಹೋಗಿ ಮಾತಾಡ್ಸ್ಕೊಂಡ್ ಕುಕ್ಕಂತೀನಿ. ರಪ ಬಳಿಕೇಳ್ರಿ ಹಂಗ. ಹೋಗ್ತೀನಿ ನಾನು. ಹಂಗ ಅನ್ಕೊಂಡೆ ಎಲ್ಲಿ ಟ್ರೋಸೈತ ಈ ಅಜ್ಜಿ ಅಂತೇಳಿ. ಹೆಂಗ ಒಳ್ಳೆ ಕೆಲಸ ಆತು. ಹೋಗಿ ಬಳ್ಕಳ್ರಿ, ಹೋಗಿ ಮಾತಾಡ್ಸ್ಕೊಂಡ್ ಕುಕ್ಕಂತೀನಿ. ಏ ರಾಜಿ, ಅವ ಅತ್ತೆ ಬರೋತಿಗೆ ರಪನ ಎಲ್ಲ ಬಳ್ಕೊಂಡು ಎತ್ತಿಕೊಂಡು ಬಾರಂತೈತಿ. ಆಮೇಲೆ ತಿರ್ಗ ವಟ ಅಂತೈತಿ. ಹೆಂಗ ರಪ ಬಳಿಯನ ನಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಇನ್ನೂ ಹೆಚ್ಚೆಚ್ಚು ವಿಡಿಯೋ ನೋಡ್ಬೇಕು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.